ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಮಾರ್ಚ್ 22, 2026 ನಡೆಯುತ್ತಿರುವಂತಹ ಆದರ್ಶ ವಿದ್ಯಾಲಯ ಶಾಲೆಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಅನ್ನು ಅಥವಾ ಪ್ರವೇಶ ಪತ್ರವನ್ನು ಈಗಾಗಲೇ ಇಲಾಖೆ ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ. ನೀವು ಅದನ್ನು ಹೇಗೆ ನಿಮ್ಮ ಮೊಬೈಲ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳುವಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಪರೀಕ್ಷೆ ಬರೆಯುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ಸಹ ನೋಡೋಣ. ಆಮೇಲೆ ಈ ಒಂದು ಪರೀಕ್ಷೆಗೆ ತಯಾರಿ ನಡೆಸಲು ನಿಮಗೆ ಮಾದರಿ ಪ್ರಶ್ನೆಗಳು ಬೇಕಾಗುತ್ತೆ. ಸೊ ಅವನ್ನ ಹೇಗೆ ನೀವು ಪಡೆದುಕೊಳ್ಳಬಹುದು ಅಂತ ಸಹ ನೋಡೋಣ. ಓಕೆ, ಸೊ ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ ಅಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಅಂದ್ರೆ ನಾನು ಈಗ ಯಾವ ರೀತಿ ನಿಮ್ಮ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡುವುದು ಅಂತ ಹೇಳ್ತೇನೆ. ಇಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಬ್ರೌಸರ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಇರುವಂತಹ ಸರ್ಚ್ ಬಾರ್ ನಲ್ಲಿ ನೀವು ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಕಂತಿರುವ ಹಾಗೆ ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಿ. ಓಕೆ, ಸರ್ಚ್ ಮಾಡಿದ ಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ. ಓಕೆ, ಆ ಮೊದಲನೇ ಲಿಂಕ್ ಯಾವುದವ ಅಂದರೆ vidyavahini.karnataka.gov ಅನ್ನುವಂಥದ್ದು. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಆಮೇಲೆ ನೀವು ಈ ಒಂದು ಹಾಲ್ ಟಿಕೆಟ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ರೆ ಇಲ್ಲಿ ಮೇಲ್ಗಡೆ ಕಾಣುತ್ತಿರುವಂತಹ 3 ಟಿಕ್ಕಿಗಳಿರುವಂತಹ ಐಕಾನ್ ಇದೆ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಟೆಕ್ಸ್ಟ್ ಸೈಟ್ ಇದನ್ನ ಎನೇಬಲ್ ಮಾಡ್ಕೊಂಡಿರಿ. ಓಕೆ, ಇದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಆದರ್ಶ ವಿದ್ಯಾಲಯ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಏನಂತ ಇದೆ ಅಂತಂದ್ರೆ 22 ಮಾರ್ಚ್ 2026 ಈ ಒಂದು ಆದರ್ಶ ವಿದ್ಯಾಲಯ ಪರೀಕ್ಷೆ ನಡೆಯಲಿ ಅಂತ ಇದ್ದಾರೆ. ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಬಹುದು ಅಂತಿದೆ. ಓಕೆ, ಇದನ್ನ ಬ್ಯಾಕ್ ಬನ್ನಿ. ಬಂದ್ಮೇಲೆ ಇಲ್ಲಿ ಕಾಣುತ್ತಿರುವಂತಹ 2026-27 ಸಾಲಿನ 6ನೇ ತರಗತಿ ಪ್ರವೇಶ ಅಂತ ಇದೆ, ಇದರಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಹಾಲ್ ಟಿಕೆಟ್ ಮುದ್ರಿಸಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇದನ್ನ ಕ್ಲೋಸ್ ಅಂತ ಕೊಡಿ. ಕ್ಲೋಸ್ ಅಂತ ಕೊಟ್ಟ ಈ ರೀತಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನ್ ಕಾಣಿಸುತ್ತೆ ಅಂದ್ರೆ ಅಪ್ಲಿಕೇಶನ್ ನಂಬರ್ ಅಂತ ಇದೆ. ಅಂದ್ರೆ ಏನು ನೀವು ಆನ್ಲೈನ್ ಮುಖಾಂತರ ಈ ಒಂದು ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದ್ದೆ ಅವಾಗ ನಿಮ್ಗೆ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿರುತ್ತೆ. ಸೊ ಅದನ್ನ ಇಲ್ಲಿ ಎಂಟರ್ ಮಾಡಿ. ಅಥವಾ ನಿಮ್ಮ ಅಪ್ಲಿಕೇಶನ್ ನಂಬರ್ ಸದ್ಯಕ್ಕೆ ಇಲ್ಲ ಅಂತಂದ್ರೆ ವಿದ್ಯಾರ್ಥಿ SATS ನಂಬರ್ ನ ಎಂಟರ್ ಮಾಡಿಕೊಳ್ಳಿ. ಈ SATS ನಂಬರ್ ನಿಮ್ಮ ವಿದ್ಯಾರ್ಥಿ ಐಡೆಂಟಿ ಕಾರ್ಡ್ ಇರುತ್ತೆ, ಅದರಲ್ಲೂ ಸಹ ಮುದ್ರಣ ಮಾಡಿರ್ತಾರೆ. ಅಥವಾ ನೀವು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಈ ಒಂದು SATS ನಂಬರ್ ಅನ್ನ ಪಡೆದುಕೊಳ್ಳಬಹುದು. ಓಕೆ, ಸೊ ಇವೆರಡರಲ್ಲಿ ಯಾವ್ದನ್ನಾದ್ರೂ ಒಂದನ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕಾಣುತ್ತಿರುವಂತಹ ಭದ್ರತಾ ಕೋಡ್ ಅಂತ ಇದೆ ನೋಡಿ, ಸದ್ಯಕ್ಕೆ ನನಗೆ ಇಲ್ಲಿ 50220 ಅಂತ ಇದೆ. ಸೊ ಅದನ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಸದ್ಯಕ್ಕೆ ನಾನು ಸಹ ಈಗ ಒಬ್ಬ ವಿದ್ಯಾರ್ಥಿಯ ಈ ಒಂದು SATS ನಂಬರ್ ಆಗಿರ್ಬೋದು, ಆಮೇಲೆ ಭದ್ರತಾ ಕೋಡ್ ಆಗಿರ್ಬೋದು, ಇದನ್ನ ನಾನು ಈಗ ಎಂಟರ್ ಮಾಡ್ತೇನೆ. ನಾನು ಈಗ ವಿದ್ಯಾರ್ಥಿಯ ಅಪ್ಲಿಕೇಶನ್ ನಂಬರ್ ಹಾಗೂ ಭದ್ರತಾ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಡಬಹುದು ನೀವು ಆದರ್ಶ ವಿದ್ಯಾಲಯ 6ನೇ ತರಗತಿ ದಾಖಲಾತಿ ಪಡೆಯಲು ಪ್ರವೇಶ ಪರೀಕ್ಷೆಗೆ ಹಾಲ್ ಟಿಕೆಟ್ ಇದೆ. ಓಕೆ, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ವಿದ್ಯಾರ್ಥಿಯ ಹೆಸರು, ವಿದ್ಯಾರ್ಥಿಯ ಜನ್ಮ ದಿನಾಂಕ, ವಿದ್ಯಾರ್ಥಿಯ ತಂದೆ ತಾಯಿಯ ಹೆಸರುಗಳು, ಆಮೇಲೆ ಪ್ರಸ್ತುತವಾಗಿ ಈಗ ವಿದ್ಯಾರ್ಥಿ 5ನೇ ತರಗತಿಯನ್ನು ಯಾವ ಶಾಲೆಯಲ್ಲಿ ಕಲಿತಿದ್ದಾರೆ ಅದೆಲ್ಲ ಡೀಟೇಲ್ಸ್ ಇರುತ್ತೆ. ಹೌದಾ? ಹಾಗೆ ಕೆಳಗಡೆ ನೋಡಿದ್ರೆ ಇಲ್ಲಿ ನಿಮಗೆ ಪರೀಕ್ಷೆಯ ದಿನಾಂಕ ಅಂತ ಇದೆ 22 ಮಾರ್ಚ್ 2026. ಹಾಗೆ ಸಮಯವನ್ನು ನೋಡೋದಾದ್ರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಈ ಒಂದು ಎಕ್ಸಾಮ್ ನಡೆಯಲಿದೆ. ಪರೀಕ್ಷಾ ಕೇಂದ್ರವನ್ನು ನೋಡಬಹುದು. ಇಲ್ಲಿ ನಿಮಗೆ ಎಲ್ಲಿ ಪರೀಕ್ಷಾ ಕೇಂದ್ರ ಬಂದಿರುತ್ತೆ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಅನ್ನು ಬರೆಯಬೇಕಾಗುತ್ತೆ. ಓಕೆ, ಹಾಗಾದ್ರೆ ಈ ಒಂದು ಸೂಚನೆಗಳು ಆಮೇಲೆ ಇದನ್ನ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ನೋಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್ ಇದೆ. ಅದೇ ಅಂತಂದ್ರೆ ನೀವು ಈಗಾಗಲೇ ಈ ಒಂದು ಪರೀಕ್ಷೆಯ ತಯಾರಿಯನ್ನ ನಡೆಸಿದ್ದರೆ ಅದನ್ನು ಇನ್ನೂ ಉತ್ತಮಗೊಳಿಸಲು ನಿಮಗೆ ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡುವುದು ತುಂಬಾ ಅವಶ್ಯಕ ಆಗಿರುತ್ತದೆ. ಓಕೆ, ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಯ ಹಿಂದಿನ ವರ್ಷ ಪ್ರಶ್ನೆ ಪತ್ರಿಕೆಗಳು ನಮ್ಮಲ್ಲಿವೆ. ಅವು ನಿಮಗೆ ಬೇಕಾಗಿದ್ದಲ್ಲಿ, ನಿಮ್ಮ ತಯಾರಿಗಾಗಿ ಬೇಕಾಗಿದ್ದಲ್ಲಿ ಈ ಒಂದು ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ವಾಟ್ಸ್ಆಪ್ ನಂಬರ್ ಅನ್ನು ನೀವು ಸಂಪರ್ಕಬಹುದು. ಓಕೆ, ನಾವು ನಿಮಗೆ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಗಳ
ಹಿಂದಿನ ಅಂದ್ರೆ ಒಟ್ಟು 15 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ PDF ಫಾರ್ಮೆಟ್ ಅಲ್ಲಿ ನಿಮಗೆ ವಾಟ್ಸ್ಆಪ್ ಮೂಲಕ ತಲುಪಿಸುತ್ತಾ ಕೆಲಸವನ್ನ ಮಾಡ್ತೇವೆ. ಈ ಒಂದು ಪ್ರಶ್ನೆಗಳಿಗೆ ಕೀ ಉತ್ತರಗಳು ಸಹ ಇರುತ್ತೆ. ಓಕೆ, ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಫ್ರೀಯಾಗಿ ಇರುವುದಿಲ್ಲ. ನಾವು ನಿಗದಿಪಡಿಸುವಂತಹ ಫೀಸ್ ಅನ್ನ ನೀವು ನಮ್ಮ ಗೂಗಲ್ ಪೇ ಅಥವಾ ಫೋನ್ ಪೇ ಮುಖಾಂತರ ಪೇಮೆಂಟ್ ಮಾಡಿದಲ್ಲಿ ನಾವು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ PDF ಫಾರ್ಮೆಟ್ ನಲ್ಲಿ ವಾಟ್ಸ್ಆಪ್ಗೆ ಸೆಂಡ್ ಮಾಡ್ತೇವೆ. ನೀವು ಅದನ್ನ ಹಾಗೆ ಮೊಬೈಲ್ ಸಹ ಓದ್ಕೋಬಹುದು ಅಥವಾ ಜೆರಾಕ್ಸ್ ಮಾಡಿ ಸಹ ಓದ್ಕೋಬಹುದು. ಈ ಒಂದು ಹಿಂದಿನ ವರ್ಷ ಪ್ರಶ್ನೆಗಳನ್ನು ಏಕೆ ನೀವು ಸಾಲ್ವ್ ಮಾಡಬೇಕು ಅಂತ ಅಂದ್ರೆ ಹೆಚ್ಚು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ ಹಾಗೆ ವಿದ್ಯಾರ್ಥಿಗಳಿಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಹಾಗೆ ಎಕ್ಸಾಮ್ ನಲ್ಲಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಇರುವುದಿಲ್ಲ. ಓಕೆ, ಸೊ ಯಾವುದಾದ್ರೂ 2 ಆಪ್ಷನ್ ನಡುವೆ ವಿದ್ಯಾರ್ಥಿ ಕನ್ಫ್ಯೂಷನ್ ಆಗ್ತದೆ. ಆ ಒಂದು ಕನ್ಫ್ಯೂಷನ್ ಆಮೇಲೆ ಹೆದರಿಕೆ, ಎಕ್ಸಾಮ್ ಫಿಯರ್ ಇನ್ನೆಲ್ಲ ಹೋಗಲಾಡಿಸಬೇಕು ಅಂತ ಅಂದ್ರೆ ಪ್ರಮುಖವಾಗಿ ನಿಮ್ಮ ಹಿಂದಿನ ಅಂದ್ರೆ ಮೊರಾರ್ಜಿ ವಿದ್ಯಾಲಯ ಶಾಲೆಯ ಎಂಟ್ರೆನ್ಸ್ ಎಕ್ಸಾಮ್ ಅಷ್ಟೊಂದು ಸರಿಯಾಗಿಲ್ಲ ಅಂತಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋದು ತುಂಬಾ ಅವಶ್ಯಕ ಆಗಿರುತ್ತೆ. ಹಾಗಾಗಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ವಾಟ್ಸ್ಆಪ್ ನಂಬರ್ ಅನ್ನು ನೀವು ಸಂಪರ್ಕ ಮಾಡಬಹುದು. ಈಗ ಈ ಒಂದು ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವಂತ ಅನ್ನೋದಾದ್ರೆ ಈಗ ಮತ್ತೆ ನಾನು ಹಾಲ್ ಟಿಕೆಟ್ ಇರುವಂತಹ ಪೇಜ್ಗೆ ಬಂದೇನೆ. ಇಲ್ಲಿ ಮೇಲ್ಗಡೆ ಐಕಾನ್ ಇದೆ ನೋಡಿ. ಓಕೆ, ಈ ರೀತಿಯಾದ ಸೇವ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎರಡನೇ ಆಪ್ಷನ್ ಬರುತ್ತೆ ನೋಡಿ, PDF ಅಂತ. ಈ ಒಂದು PDF ಮೇಲೆ ಕ್ಲಿಕ್ ಮಾಡಿದಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಇದು PDF ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ನೀವು ಅದನ್ನ ಜೆರಾಕ್ಸ್ ಸಹ ಮಾಡ್ಕೋಬಹುದು. ಆನಂತರ ಈ ಒಂದು ಪರೀಕ್ಷೆಯನ್ನು ಬರೆಯುವಾಗ ಎಲ್ಲ ಒಂದು ನಿಯಮಗಳನ್ನ ಪಾಲಿಸಬೇಕು ಅಂತ ನೋಡೋದಾದ್ರೆ ಕೆಳಗಡೆ ಅಂದ್ರೆ ನಿಮ್ಮ ಹಾಲ್ ಟಿಕೆಟ್ ಕೆಳಗಡೆ ಸೂಚನೆಗಳನ್ನ ಅವರು ನೀಡಿದ್ದಾರೆ. ಸೊ ಮೊದಲನೇದಾಗಿ ಏನಿದೆ ಅಂದ್ರೆ ಪ್ರವೇಶ ಪತ್ರ ಇಲ್ಲದ ಅಭ್ಯರ್ಥಿಗಳನ್ನು ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಅನುಮತಿ ನೀಡುವುದಿಲ್ಲ. ಅಂದ್ರೆ ಇದನ್ನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ತಾ ಇದನ್ನು ಕಂಪಲ್ಸರಿ ಎಕ್ಸಾಮ್ಗೆ ನೀವು ತೆಗೆದುಕೊಂಡು ಹೋಗಬೇಕು. ಆಮೇಲೆ ಅಭ್ಯರ್ಥಿಯ ಗುರುತಿಗೆ ಸಂಬಂಧಿಸಿದ ಭಾವಚಿತ್ರಗಳ ಯಾವುದಾದರೂ ದಾಖಲೆಯನ್ನು ತರಕದು ಅಂತ ಹೇಳಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ನೀವು ಒರಿಜಿನಲ್ ಹಾಲ್ ಟಿಕೆಟ್ ಇರಬೇಕು. ಆಮೇಲೆ ಒರಿಜಿನಲ್ ಈ ಒಂದು ಗುರುತಿನ ಶೀಟ್ ಅಂತ ಅಂದ್ರೆ ಒಂದು ಆಧಾರ್ ಕಾರ್ಡ್ ಅನ್ನು ನಡೆಯುತ್ತೆ. ಓಕೆ, ಗುರುತಿಗೆ ಸಂಬಂಧಿಸಿದ ಯಾಕಂತಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಭಾವಚಿತ್ರ ಇರುತ್ತೆ, ಆಧಾರ್ ಕಾರ್ಡ್ ಇದ್ರೆ ನಡೆಯುತ್ತೆ. ಓಕೆ, ಆನಂತರ ಈ ಎರಡನೇ ಸೂಚನೆ ನೋಡಿ, ಆಧಾರ್ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯ ಮುಖಪುಟದಲ್ಲಿ ನೀಡಲಾಗಿರುವ ಸೂಚನೆಗಳನ್ನ ಗಮನ ಕೊಟ್ಟು ಓದುವುದು ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರೇನ್ ನಿಮ್ ಕ್ವಶನ್ ಪೇಪರ್ ಕೊಟ್ಟಾರೆ, ಅದರ ಮೊದಲ ಪುಟದಲ್ಲಿ ಸೂಚನೆಗಳನ್ನ ಕೊಟ್ಟಿರ್ತಾರೆ, ಅದನ್ನ ಗಮನ ಕೊಟ್ಟು ಓದಿ ಅಂತ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ OMR ಹಾಳನ್ನ ಹೇಗೆ ನೀವು ತುಂಬಬೇಕು, ಹೇಗೆ ತುಂಬಿದ್ರೆ ತಪ್ಪಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ಈ ಪರೀಕ್ಷೆಯನ್ನ ಬರೆಯುವಾಗ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಿಕ್ ಸಾಧನ ಅಂದ್ರೆ ಮೊಬೈಲ್ ಒಯ್ಯುವಂತಿಲ್ಲ, ಕ್ಯಾಲ್ಕುಲೇಟರ್ ಅನ್ನ ಒಯ್ಯುವಂತಿಲ್ಲ, ಪೇಜರ್ ಅಂತೆ ಇದನ್ನು ಒಯ್ಯುವಂತಿಲ್ಲ. ಹೌದಾ, ಯಾವುದೇ ರೀತಿಯಾದಂತಹ ವೈಟ್ನರ್ ಗಳನ್ನ ಒಯ್ಯುವಂತಿಲ್ಲ, ಬ್ಲೂಟೂತ್ ಗಳನ್ನ ಒಯ್ಯುವಂತಿಲ್ಲ. ಓಕೆ, ನಂತರ 10:45 ಗಂಟೆಯ ನಂತರ ಯಾವುದೇ ಅಭ್ಯರ್ಥಿಗೆ ಪರೀಕ್ಷಾ ಕೊಠಡಿ ಪ್ರವೇಶಿಸಲು ಅನುಮತಿ ನೀಡಲಾಗುವುದಿಲ್ಲ. ಓಕೆ, ಈ ಎಕ್ಸಾಮ್ ಸ್ಟಾರ್ಟ್ ಆಗುವಾಗ 10:30ರಿಂದ 1 ಗಂಟೆಗೆ ಇರುತ್ತೆ. 10:45 ಮೇಲೆ ಯಾವ ವಿದ್ಯಾರ್ಥಿಯನ್ನು ಪರೀಕ್ಷೆ ನಡೆಯುವಂತಹ ಕೊಠಡಿ ಅನುಮತಿ ನೀಡುವುದಿಲ್ಲ, ಒಳಗೆ ಬಿಟ್ಟುಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ 1 ಗಂಟೆ ಆಗುವವರೆಗೂ ಸಹ ಯಾವುದೇ ವಿದ್ಯಾರ್ಥಿಯನ್ನ ಹೊರಗಡೆ ಬಿಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಇದಿಷ್ಟು ನೀವು ಈ ಒಂದು ಪರೀಕ್ಷೆಯನ್ನ ಬರೆಯುವಾಗ ಪಾಲಿಸಬೇಕಂತ ನಿಯಮಗಳು. ಓಕೆ, ಸೊ ಹಾಗಾದ್ರೆ ಇಲ್ಲಿವರೆಗೂ ನಾವು ಹೇಗೆ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು, ಓಕೆ, ಆಮೇಲೆ ಏನೆಲ್ಲ ಸೂಚನೆಗಳಿದಾವೆ ಇದ್ರ ಬಗ್ಗೆ ನೋಡಿ. ಅಲ್ಲಿ ಮತ್ತೊಮ್ಮೆ ಹೇಳ್ತೇನೆ, ನಿಮಗೆ ಈ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ರೆ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಿದ್ದಲ್ಲಿ ನಾವು ವಾಟ್ಸ್ಆಪ್ ನಂಬರ್ನ ಸಂಪರ್ಕ ಮಾಡುವುದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.